ಹಾಯ್ ಫ್ರೆಂಡ್ಸ್, ಹಲೋ. ಇವತ್ತು ನೋಡಿ ನಾನು ಒಣ ಸಿಗಡಿಯನ್ನು ಹಾಕಿ ಅದರ ಚಟ್ನಿ ಪುಡಿ ಮಾಡೋದನ್ನು ಹೇಳ್ಕೊಡ್ತೀನಿ. ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಸಿಗಡಿಯನ್ನು ನಾನು ಆಲ್ರೆಡಿ ವಾಶ್ ಮಾಡಿ ಇದನ್ನ ಈ ತರ ಒಂದು ಚಿಕ್ಕ ಪ್ಯಾನಲ್ಲಿ ಹಾಕೊಂಡು ಇದು ಡ್ರೈ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ನಾನು ಇದನ್ನ ವಾಶ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಅದು ಒಣ ಸಿಗಡಿ ಆಗಿದ್ರಿಂದ ಎಲ್ಲ ಕಡೆ ಒಣಗಿಸಿರ್ತಾರೆ ಅಲ್ವಾ, ಡಸ್ಟ್ ಇವೆಲ್ಲ ಕುತ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇದನ್ನ ಹೀಗೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದು ನಿಮಗೆ ಗೊತ್ತಾಗುತ್ತೆ, ಡ್ರೈ ಆದಾಗ ಸ್ವಲ್ಪ ರೋಸ್ಟ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ತನಕನೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನ ಕ್ಲೀನಾಗಿ ನೀರು ಹಾಕಿ ತಕ್ಷಣನೇ ಒಮ್ಮೆ ವಾಶ್ ಮಾಡಿ ತೆಗೆದ್ಬಿಡಿ. ಯಾಕಂದ್ರೆ ತುಂಬಾ ಹೊತ್ತು ಇಟ್ಕೊಂಡ್ರೆ ಅದು ಸ್ವಲ್ಪ ಮೆತ್ತಗಾಗ್ಬೋದು. ಮೆತ್ತಗಾದ್ರೆ ತುಂಬಾ ಹೊತ್ತು ಬೇಕಾಗುತ್ತೆ ನೀವು ಡ್ರೈ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ನಾನು ಇದು ಒಮ್ಮೆ ವಾಶ್ ಮಾಡಿದ್ದೀನಿ ಅಷ್ಟೇ, ಒಂದೇ ಸಾರಿ ವಾಶ್ ಮಾಡಿದ್ದೀನಿ. ಈ ತರವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ, ರೋಸ್ಟ್ ಆಗೋ ತನಕನೂ ಚೆನ್ನಾಗಿ ಹುರ್ಕೊಳ್ಳಿ. ಯಾಕಂದ್ರೆ ಇದು ಎಷ್ಟು ಚೆನ್ನಾಗಿ ಹುರಿತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ. ಆ ಫ್ಲೇವರ್ ಇದೆ ಅಲ್ವಾ ಸಿಗಡಿದು, ಅದು ಫ್ಲೇವರ್ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ. ದೊಡ್ಡ ಉರಿಯಲ್ಲಿ ಇಟ್ಕೋಬೇಡಿ, ಹೊತ್ತು ಹೋಗ್ಬೋದು ಅಷ್ಟೇ, ಅದು ಡ್ರೈ ಆಗಲ್ಲ. ಆದ್ರೆ ಈ ತರ ಚಿಕ್ಕ ಉರಿಯಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಟೈಮ್ ತಗೊಳತ್ತೆ, ಏನು ತೊಂದರೆ ಇಲ್ಲ. ಒಂದು 5 ಮಿನಿಟ್ಸ್ ತಗೋಬಹುದಷ್ಟೇ, ಹೆಚ್ಚು ಅಂದ್ರೆ. ಇನ್ನು ಚಿಕ್ಕ ಸಿಗಡಿ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ದೊಡ್ಡದಿದೆ, ಆದ್ರೂ ತೊಂದರೆ ಏನಿಲ್ಲ ಇದೆ, ಯಾಕಂದ್ರೆ ನಾವು ಆಮೇಲೆ ಚಟ್ನಿ ಪುಡಿ ಮಾಡ್ಬೇಕಾದ್ರೆ ಅದು ಕರೆಕ್ಟ್ ಆಗಿರುತ್ತೆ. ನೋಡಿ, ಇದು ಆಲ್ರೆಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಅಲ್ವಾ. ಮೊದಲಿಗೆ ತುಂಬಾ ವೈಟ್ ಆಗಿ ಇತ್ತು, ಈಗ ನೋಡಿ ಈ ಕೆಳಗಡೆ ಭಾಗದಲ್ಲಿ ನೀರಿನ ಅಂಶನೇ ಇಲ್ಲ ಸ್ವಲ್ಪನು. ಈ ತರನಾಗೆ ಚೆನ್ನಾಗಿ ರೋಸ್ಟ್ ಆಗೋ ತರ ಹುರ್ಕೊಳ್ಬೇಕು. ಇದು ತಳಕ್ಕೆ ಹಿಡಿಬಾರ್ದು ಇದನ್ನ ಹುರಿದಾಗ, ಹಾಗಾಗಿ ನೀರಿನ ಅಂಶ ಕೂಡ ಆ ಪಾತ್ರೆಯಲ್ಲಿ ಇರಬಾರ್ದು. ಅಷ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದು ಆಲ್ಮೋಸ್ಟ್ ನೋಡಿ ಈಗ ಹುರಿದು ಆಗ್ತಾ ಬಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಸಾಕು, ಇಷ್ಟ ಆದ್ರೆ ಗ್ಯಾಸ್ ಆಫ್ ಮಾಡಿ ಬಿಟ್ಬಿಡಿ. ಈಗ ನೋಡಿ, ನಾನೊಂದು ಇಲ್ಲಿ ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ನಮ್ಗೆ ಎಷ್ಟು ಚಟ್ನಿ ಪುಡಿ ಅವಶ್ಯಕತೆ ಇದೆ ಅಷ್ಟು ಕಾಯನ್ನ ಹಾಕೊಳ್ಳಿ. ನಾನಿಲ್ಲಿ ಅರ್ಧ ಹೋಳಿಕೆಯಷ್ಟು ತೆಂಗಿನಕಾಯಿ ತುರಿಯನ್ನ ತಕೊಂಡಿದ್ದೀನಿ. ಅದನ್ನ ಇದಕ್ಕೆ ಹಾಕೊಳ್ತೀನಿ ಮೊದಲಿಗೆ. ನೋಡಿ, ನಾನಿಲ್ಲಿ ಅರ್ಧ ಹೋಳಿಕೆಯಷ್ಟು ಹಾಕೊಂಡಿದ್ದೀನಿ ತೆಂಗಿನಕಾಯಿ ತುರಿಯನ್ನ. ನೀವು ಎಷ್ಟು ಅವಶ್ಯಕತೆ ನಿಮಗೆ ತುಂಬಾ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನೋಡಿ, ಇಲ್ಲಿ ಒಂದು ಚಿಕ್ಕ ಲಿಂಬೆ ಹಣ್ಣಿನಕ್ಕಿಂತ ಒಂದು ಅರ್ಧ ಲಿಂಬೆ ಹಣ್ಣಿನಷ್ಟು ಅಂತ ಅನ್ಕೊಳ್ಳಿ ಹುಣಸೆ ಹುಳಿಯನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿ. ಯಾಕಂದ್ರೆ ಇದು ಪುಡಿ ಆಗ್ಬೇಕು, ಚಟ್ನಿ ಪುಡಿ ಆಗ್ಬೇಕಾದ್ರೆ ಹುಳಿ ಬೇಕಲ್ವಾ ನಮ್ಗೆ, ಅದಕ್ಕೋಸ್ಕರ ನೋಡಿ ಈ ತರ ಪೀಸ್ ಮಾಡಿ ಹಾಕಿ. ಮತ್ತೆ ನೋಡಿ, ನಾನು ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿಯನ್ನು ತಕೊಂಡಿದ್ದೀನಿ, ಒಂದು 4 ಎಸಳಷ್ಟು ತಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಸಾಲ್ಟ್ ಅನ್ನ ಹಾಕ್ತೀನಿ. ಸಾಲ್ಟ್ ಅನ್ನ ನೋಡಿ ಹಾಕೊಳ್ಳಿ, ಕೆಲವೊಮ್ಮೆ ಸಿಗಡಿಯಲ್ಲೂ ಕೂಡ ಉಪ್ಪಿನ ಅಂಶ ಇದ್ರೆ ತುಂಬಾ ಜಾಸ್ತಿ ಆಗ್ಬಿಡತ್ತೆ. ನಾನಿಲ್ಲಿ ಒಂದು 3/4 ಸ್ಪೂನ್ ಅಷ್ಟು ಸಾಲ್ಟ್ ಅನ್ನ ಹಾಕೊಂಡಿದ್ದೀನಿ. ಹಾಗೆ ಒಣಮೆಣಸನ್ನ ತಕೊಂಡು ಚಿಕ್ಕದಾಗಿ ಕತ್ರಿಲಿ ಕಟ್ ಮಾಡಿ ಹಾಕ್ತೀನಿ, ಯಾಕಂದ್ರೆ ಬೇಗ ಪುಡಿ ಆಗ್ಲಿ ಅನ್ನೋ ಕಾರಣಕ್ಕೆ. ಇದನ್ನ ಏನು ಹುರ್ಕೋಬೇಕಂತ ಅವಶ್ಯಕತೆ ಏನಿಲ್ಲ, ಬೇಕಾದ್ರೆ ಹುರ್ಕೊಳ್ಬಹುದು. ನಾನು ಇಲ್ಲಿ ಹುರಿದಿಲ್ಲ, ಹಾಗೆ ಹಸಿಯಾಗಿ ಹಾಕ್ತೀನಿ. ನಮಗೆ ಎಷ್ಟು ಖಾರದ ಅವಶ್ಯಕತೆ ಇದೆ ನೋಡಿ ಒಣಮೆಣಸನ್ನ ಹಾಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ, ಯಾಕಂದ್ರೆ ಯಾವಾಗ್ಲೂ ಮೀನಾಗ್ಲಿ ಇದಾಗ್ಲಿ ನಾನ್ ವೆಜ್ ಆಗ್ಲಿ ಸ್ವಲ್ಪ ಖಾರ ಇದ್ರೇನೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ, ಗಂಜಿಗೆ, ಬಿಸಿ ಅನ್ನಕ್ಕೆ ಎಲ್ಲ ತುಂಬಾ ಸಖತ್ತಾಗಿರುತ್ತೆ. ಸೈಡಲ್ಲಿ ಅಥವಾ ತಿಳಿ ಸಾರು ಮಾಡಿದ್ರೆ ನೆಂಚ್ಕೊಳ್ಳಕ್ಕೆ ಏನಾದ್ರು ಬೇಕಾಗತ್ತಲ್ವ, ಆವಾಗ ಮಾಡ್ಕೋಬಹುದು. ನೋಡಿ, ಈಗ ಇದನ್ನ ನಾನು ಮೊದಲಿಗೆ ಪುಡಿಯನ್ನ ಮಾಡ್ಕೊಳ್ತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಆ್ಯಡ್ ಮಾಡಬಾರ್ದು. ನೋಡಿ, ಇಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ತರ ತರಿಯಾಗಿ ಪುಡಿಯನ್ನ ಮಾಡ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ನಾವು ಆಲ್ರೆಡಿ ಹುರಿದಿಟ್ಟಿದ್ದೀನಲ್ವಾ
ಸಿಗಡಿಯನ್ನು ಮೇಲ್ಗಡೆ ಹಾಕೊಳ್ಳಿ. ಇದನ್ನ ಹಾಕಿ ತುಂಬಾ ಹೊತ್ತು ತಿರುಗಿಸ್ಲಿಕ್ಕೆ ಹೋಗ್ಬೇಡಿ. ಅಡಿಗಡೆ ಪುಡಿಗಳನ್ನೆಲ್ಲ ಹಾಕೋಬೇಡಿ, ಮೇಲ್ಗಡೆ ಇರೋಂಥ ಸಿಗಡಿಯನ್ನ ಮಾತ್ರ ಹಾಕೊಳ್ಳಿ. ಇನ್ನು ನೋಡಿ, ಇದನ್ನ ಹಾಕೊಂಡು ಜಸ್ಟ್ 1 ರೌಂಡನ್ನ ತಿರುಗಿಸ್ಬೇಕು ಅಷ್ಟೇ. ತುಂಬಾ ಪುಡಿ ಪುಡಿ ಆಗ್ಬೇಕಂತ ಏನಿಲ್ಲ, ಅರ್ಧ ಪೀಸ್ ನಮಗೆ ಬಾಯಿಗೆ ಸಿಗೋ ಆ ಥರ ಇರಬೇಕು. 1 ರೌಂಡು ಹೀಗೆ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು, ಅಲ್ಲೇ ಮಿಕ್ಸ್ ಆಗಿರುತ್ತೆ ಅದು ಆಲ್ರೆಡಿ. ನೋಡಿ, ಈಗ ನೋಡಿ ನಾನಿಲ್ಲಿ ತಿರ್ಗ್ಸಿದೀನಿ. ನೋಡಿ, ಅಲ್ಲಲ್ಲಿ ಒಂದೊಂದು ಸಿಗಡಿ ಇದೆ ನೋಡಿ, ಈ ಥರನಾಗಿ ಇರಬೇಕು, ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಮಧ್ಯ ಮಧ್ಯ ಒಂದೊಂದು ಸಿಗಡಿ ಹಾಗೆ ಪೀಸ್ ಇದೆ ಅಲ್ವಾ, ಹಾಗೆ ಬಾಯಿಗೆ ಸಿಗೋ ಹಾಗೆ ಇರಬೇಕು. ಹಾಗಿದ್ರೆ ಚೆನ್ನಾಗಿರುತ್ತೆ. ಇದು ದೊಡ್ಡ ಸಿಗಡಿ ಆಗಿದ್ರಿಂದ ನಾನು ಮಿಕ್ಸಿಗೆ ಡೈರೆಕ್ಟ್ ಆಗಿ ಹಾಕಿದ್ದೀನಿ. ತುಂಬಾ ಚಿಕ್ಕ ಸಿಗಡಿ ಆದರೆ ಸ್ವಲ್ಪವನ್ನು ಈ ಕಾಯಿ ಜೊತೆಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪವನ್ನು ಕೊನೆಯಲ್ಲಿ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ನಾನೊಂದು ಬೌಲಿಗೆ ಹಾಕೊಳ್ತೀನಿ. ಈ ತರ ಉದ್ರಾಗೆ ಇದ್ರೆ ಚೆನ್ನಾಗಿರುತ್ತೆ. ಇದು ನೀವು ಬೇಕಾದ್ರೆ ಫ್ರಿಜ್ಜಲ್ಲೂ ಕೂಡ ಇಟ್ಕೋಬಹುದು, ಏನು ಕೆಡೋದಿಲ್ಲ. ಇದು ನೀವು ಒಂದ್ 2-3 ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು ಆರಾಮ್ಸೆ, ಏನು ಆಗೋದಿಲ್ಲ. ನೋಡಿ, ಈಗ ಎಲ್ಲವನ್ನು ನಾನು ಇದಕ್ಕೆ ಹಾಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ನೀರನ್ನು ಮಾತ್ರ ಆ್ಯಡ್ ಮಾಡಬೇಡಿ. ನೋಡಿ, ಈಗ ಇದನ್ನ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಲ್ವಾ, ಇದಕ್ಕೆ ನಾನು ಆಲ್ರೆಡಿ ಹೆಚ್ಚಿ ಇಟ್ಕೊಂಡಿದ್ದೆ ಈರುಳ್ಳಿಯನ್ನು. ನಿಮಗೆ ಎಷ್ಟು ಈರುಳ್ಳಿ ಅವಶ್ಯಕತೆ ಇದೆ ನೋಡ್ಕೊಳ್ಳಿ. ಅದೇ ಈರುಳ್ಳಿಯನ್ನು ನೀವು ಚಿಕ್ಕದಾಗಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಆಲ್ರೆಡಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ತರ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಲ್ವಾ, ಇದನ್ನ ಈಗ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಫ್ರಿಜ್ಜಲ್ಲೇ ಇಡೋದಾದ್ರೆ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ಈರುಳ್ಳಿಯನ್ನು ಹಾಕೊಂಡು ಉಳಿದಿರೋ ಚಟ್ನಿ ಪುಡಿಯನ್ನ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಊಟಕ್ಕೆ ಬೇಕಾದಷ್ಟು ಮಾತ್ರ ತಕೊಂಡು ಅದಕ್ಕೆ ಈರುಳ್ಳಿಯನ್ನ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಬಿಡತ್ತೆ ಅಲ್ವಾ, ಅದು ನೀವು ತುಂಬಾ ಕಲಸಿ ಇಟ್ರೆ ನಿಮ್ಗೆ ಅದು ಫ್ರಿಜ್ಜಲ್ಲಿ ಜಾಸ್ತಿ ಇಡೋಕ್ಕೆ ಚೆನ್ನಾಗ್ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಊಟಕ್ಕೆ ಅವಶ್ಯಕತೆ ಇರೋದಕ್ಕೆ ಮಾತ್ರ ಕಲ್ಸ್ಕೊಳ್ಳಿ, ಸಾಕಾಗತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಕಲಸಿ ಒಂದು 10 ನಿಮಿಷ ಬಿಟ್ಟು ಊಟ ಮಾಡಿ. ಆವಾಗ ಈರುಳ್ಳಿ ಫ್ಲೇವರು ಆಮೇಲೆ ಚಟ್ನಿ ಪುಡಿ ಎಲ್ಲ ಫ್ಲೇವರ್ ಚೆನ್ನಾಗಿ ಅಡ್ಜಸ್ಟ್ ಆಗಿರುತ್ತೆ, ಅದಕ್ಕೋಸ್ಕರ ಹೇಳಿರೋದು. ಇದನ್ನು ಚೆನ್ನಾಗಿ ಕೈಯಲ್ಲೇ ಕಲಸಿ, ಅವಾಗ ಚೆನ್ನಾಗಿ ಮಿಕ್ಸ್ ಆಗತ್ತೆ. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.